ಮಾಡಿದ್ರೆ ಇನ್ನೂ ಹೆಚ್ಚದ. ಆದರೆ ಅವ್ರು ಪ್ರಭಾವಿ ಆಗಿದ್ದರಿಂದಾಗಿ ಅವ್ರ ಕಡೆ ಹೆಚ್ಚು ಕೂದಲು ಲೋಕಾಯುಕ್ತರು ಹೋದ್ರು ಅಷ್ಟಕ್ಕಷ್ಟೇ. ಎಲ್ಲೋ ಒಂದಿಷ್ಟು ಭಾಳ ಪ್ರೆಷರ್ ಬಂದಾಗ ಆಡಳಿತಾರೂಢ ಪಕ್ಷದ ಪ್ರೆಷರ್ ಬಂದಾಗ ಮಾಡ್ತಾರೆ ಒಂದು ಇವ್ರ ಮೇಲೆ ಆರೋಪಗಳು ಇದ್ದಾವೆ, ಆರೋಪಂತೆ ಮಾಡ್ತಾ ಇರ್ತಾರೆ. ಆದರೂ ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಭಾಳ ಪ್ರಭಾವಿಯಾದ ರಾಜಕಾರಣಿಯನ್ನು ಅಥವಾ ದೊಡ್ಡ ಅಧಿಕಾರಿಯನ್ನು ಹಿಡಿದು IAS ಲೆವೆಲ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅವ್ರನ್ನ ಹಿಡಿದು ಹಾಕುವಂಥ ಕೆಲಸಗಳು ಅಷ್ಟು ಸುಲಭದ ಮಾತುಗಳಲ್ಲ ಅನ್ನೋ ಮಾತಿದ್ದರೂ ತಮಗೆ ಸಿಕ್ಕಂಥ ಲಿಮಿಟೆಡ್ ಅಧಿಕಾರದಲ್ಲಿ ಲೋಕಾಯುಕ್ತರು ಸಾಹಸ ಮಾಡ್ತಾ ಇದ್ದಾರೆ. ಆ ಸಾಹಸಕ್ಕೆ ಇಲ್ಲಿ ಇವು ಸಿಕ್ಕಂಥವ್ರಿಗೆಲ್ಲ ಶಿಕ್ಷೆ ಆದರೆ ನಿಶ್ಚಿತವಾಗಿಯೂ ಇದೊಂದು ಒಳ್ಳೆಯ ಸಾಧನೆಯೂ ಆಗ್ತದೆ. ಮತ್ತು ಇನ್ನೊಂದು ಹೇಳೋದು ನಿಮಗಪ್ಪ ಅಂತ ಈ ಸಂದರ್ಭದಲ್ಲಿ ಮತ್ತು ಲೋಕಾಯುಕ್ತರು ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಅದೇ ಕಾಲಕ್ಕೆ ಇವ್ರು ಶಿಕ್ಷೆ ಆಯ್ತಪ್ಪ ಅಂದರೆ ಸರ್ಕಾರ ಒತ್ತಡದಿಂದ ಶಿಕ್ಷೆ ಮಾಡಿತ್ತಂದ್ರೆ ಈ ಭ್ರಷ್ಟಾಚಾರಿಗಳ ಪ್ರಮಾಣ ಕಡಿಮೆ ನಿಶ್ಚಿತ ಆಗ್ತದೆ ಅನ್ನೋದು ಒಂದು ನಂಬಿಕೆ. ಯಾಕಂತಂದ್ರೆ ಇಲ್ಲಿ ನಮ್ಮ ಅಧಿಕಾರಶಾಹಿ ಜನಕ್ಕೆ ಇಲ್ಲಿ ರಾಜಕಾರಣಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ಪ್ರಭಾವ ಮಾಡೋದ್ರಿಂದಾಗಿ ಇವರು ಶಿಕ್ಷೆದ ಬಚಾವ್ ಆಗ್ತಿರ್ತಾರೆ ಅನ್ನೋದು ಒಂದು ನೆನ್ಮರಿಕೆ ಬರೋ ಆರೋಪ. ಇದಕ್ಕೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತದೆ ಗೊತ್ತಿಲ್ಲ. ಒಟ್ಟು ಮಾಡಲಿ, ಒಟ್ಟಿನಲ್ಲೇ ಈ 31.28 ಕೋಟಿ ಅಕ್ರಮ ಆಸ್ತಿ ಲೋಕಾದಾಳಿಯಲ್ಲಿ ಪತ್ತೆ ಆಗ್ಯದ. ಇವ್ರಿಗೆ ಯಾರು ಮಾಡಿದಾರೆ ಇವರಿಗೆ ಶಿಕ್ಷೆ ನಿಶ್ಚಿತವಾಗಿ ಆದ್ರೆ ಭಾಳ ಉತ್ತಮ ಆಗ್ತದನ ನೋಡೋಣ ಇದನ್ನು. ಮತ್ತು ಇಲ್ಲೊಂದು ಮಾತು ನಾವು ಮತ್ತೆ ಈ ಸಂದರ್ಭ ಕೇಳ್ಕೊಬೇಕಾಗಿದ್ದು ಸರ್ಕಾರದಲ್ಲೇ ಮತ್ತು ಲೋಕಾಯುಕ್ತದಕ್ಕಿಂತ ಸರ್ಕಾರ ಎಷ್ಟು ಜನಕ್ಕೆ ಇಲ್ಲಿವರೆಗೆ ನಮ್ಮ ಲೋಕಾಯುಕ್ತದವ್ರು ದಾಳಿ ಮಾಡಿ ಸಬ್ಮಿಟ್ ಮಾಡಿದಂತಹ ಅರ್ಜಿಗಳ ಮೇಲೆ ತನಿಖೆ ಮಾಡಿ ನಮಗೆ ಅಂದ್ರೆ ಅವ್ರ ಶಿಕ್ಷೆ ಕೊಡಿಸೋ ಯಶಸ್ವಿಯಾಗ್ಯಾರ ಅನ್ನೋದನ್ನು ಶ್ವೇತಪತ್ರ ಮೂಲಕ ಬಿಡುಗಡೆ ಮಾಡಿದ್ರೆ ಭಾಳ ಯೋಗ್ಯ ಅಂತೇಳಿ ಒಂದು ಮಾತು. ಇದಕ್ಕೆ ನೀವೇನಂತೀರಿ ನೋಡುಗರ? ಯಾಕೆಂದರೆ ಇವೆಲ್ಲ ಆಗಬೇಕು, ತನಿಖೆಗಳು ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.